ರಾಜಕೀಯಕ್ಕೆ ಅಂತ ಬಂದಾಗ ಕಳ್ಳರ ಸಂತೆಯಲ್ಲಿ ಇಲ್ಲಿ ಒಬ್ಬ ದೊಡ್ಡ ಕಳ್ಳ ಇರ್ತಾನೆ, ಅವನು ಹೋದ್ರೆ ಸಣ್ಣ ಕಳ್ಳ ಬರ್ತಾನೆ, ಇಲ್ಲ ಇವನೇ ದೊಡ್ಡ ಕಳ್ಳ ಆಗ್ಬೋದು ಅವ್ರಿಗಿಂತ. ಅಷ್ಟೇ ಅಲ್ಲ, ಇದು ದಿಸ್ ಮುಂಚೆಯಿಂದ ನೋಡ್ಕೊಂಡ್ ಬಂದಿರೋ ತಾನೆ. ಇದು ಒಬ್ರಿಗಿಂತ ಉತ್ತಮವಾದವ್ರು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದಕ್ಕಿಂತ ವರ್ಸ್ಟ್ ಆಗಿರೋರೇ ಬರ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವನು ಎಲ್ಲ ಬೋಳಿಸ್ಬಿಡ್ತಾನೆ ಅಷ್ಟೇ ಕ್ಲೀನಾಗಿ. ಯಾಕೆಂದ್ರೆ ಇದು ರಿಚೆಸ್ಟ್ ಮ್ಯಾನ್ ನಾವು ಇವ್ನು ಮಲ್ಟಿ ಮಿಲಿಯನೇರ್. ಅಂಬಾನಿ ಅದಾನಿ ಅಂತಾನಲ್ಲ, ಇವ್ನು ನೆಕ್ಸ್ಟ್ ಆಗ್ತಾನೆ ಅಷ್ಟೇ ಕರ್ನಾಟಕದಿಂದ. ಸರ್ ಏನೆಲ್ಲ ಬದಲಾವಣೆ ಮಾಡಬೇಕು ಅವರು ರಾಜ್ಯದಲ್ಲಿ? ಏನ್ ಮಾಡಕ್ಕಾಗುತ್ತಮ್ಮ? ಫಸ್ಟ್ ಕರಪ್ಷನ್ ಕಮ್ಮಿ ಮಾಡ್ಬೇಕು. ಕರಪ್ಷನ್ ಕಮ್ಮಿ ಮಾಡ್ಬೇಕಂದ್ರೆ ಇವ್ರು ತಿನ್ನೋದು ಕಮ್ಮಿ ಮಾಡಿದ್ರೆ ಬೇರೆಯವ್ರಿಗೆ ತಿನ್ಬೇಡ ಅಂತ ಹೇಳ್ಬೋದು. ಇವತ್ತು ಇವರೇ ತಿಂತಾ ಇರೋದ್ರಿಂದ ಎಲ್ಲದಕ್ಕೂ ಇದೇ ಇಲ್ಲ. ಎಲ್ಲ ಅದ್ ಮಾಡ್ಕೊಡ್ತೀನಿ ಇದ್ ಮಾಡ್ಕೊಡ್ತೀನಿ, ಏನೂ ಮಾಡಿರಲ್ಲ. ಮತ್ತೆ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ರು, ಗ್ಯಾರಂಟಿಗಳು ಅದು ಯಾರಿಗಮ್ಮ? ಕದಿಯೋರ್ಗಷ್ಟೇ. ಎಲ್ಲ ರೇಷನ್ ಅಂಗಡಿಯಲ್ಲಿ ಅರ್ಧ ಕೊಡ್ತಾರೆ, ಅರ್ಧ ಮಾರ್ಕೊಳ್ತಿದ್ದಾರೆ. ಈಗ ನಮ್ಮಂತ ಅವ್ರ ಟ್ಯಾಕ್ಸ್ ಪೇಯರ್ಸ್ ದುಡ್ಡೋದು ಅಲ್ಲಿ ಹಂಚ್ತೀನಿ ಅಂತ ಹಂಚ್ತಾರೆ, ಅದರಲ್ಲಿ ಊರವರೆಲ್ಲ ತಿಂದು ಮಿಕ್ಕಿದ್ದು ಬಡವ್ರಿಗೆ ಒಂದು ಸ್ವಲ್ಪ ಕೊಡ್ತಾರೆ. ಅವ್ರೂ ಈಗ ನಮ್ಮನೆ ಕೆಲಸದವ್ರೆ ಇಬ್ರು ಇದ್ದಾರೆ, ಇಬ್ರಿಗೂ ಇದೆ ನಿಮ್ಮ BPL ಕಾರ್ಡ್, ಅದು ಅಥವಾ ಹೌದಲ್ಲ, ಬಿಲೋ ಪಾವರ್ಟಿ ಕಾರ್ಡು. ಅದರಲ್ಲಿ ಅವರು 10 kg ಅವ್ರು ಇಟ್ಕೊಳ್ತಾರೆ, ಮಿಕ್ಕಿದ್ದ ಮಾರ್ಬಿಡ್ತಾರೆ ಅಲ್ಲೇ. ಅವನೇ ತಗೊಂಡ್ಬಿಡ್ತಾನೆ, ಅವನು 20 ರೂಪಾಯಿಗೆ ಮಾರ್ತಾನಂತೆ ಕೆಜಿಗೆ. ಹಂಗಿದ್ರೆ ಏನು ಮಾಡ್ತೀರನ್ನ? ಕಳ್ಳರಲ್ಲಿ ಹೆಂಗೆ ಎಲ್ಲಾರನ್ನೂ ಫಿಲ್ಟರ್ ಮಾಡೋಕ್ಕಾಗುತ್ತೆ? ಫೈನಲಿ ಗೌರ್ಮೆಂಟ್ಗೆ ಏನು ಹೇಳ್ತೀರಾ? ಏನಿಲ್ಲ, ಸ್ವಲ್ಪ ನಿಯತ್ತಾಗಿರೋದು ಕಲೀರಿ ಅಂತ ಅಷ್ಟೇ. ಸರ್ ಇನ್ನೊಂದು, ಈಗ ಕರ್ನಾಟಕದಲ್ಲಿ CM ಚೇಂಜ್ ಆಗಿದೆ ಸರ್, ಅದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಏನು ಆಗಲ್ಲ. ಯಾಕೆಂದರೆ ಅದು ಅವರು ಅಗ್ರಿಮೆಂಟ್ ಪ್ರಕಾರ ಆಗ್ತಾ ಇದ್ದಾರೆ. ಅದರಿಂದ ಅದು ಅವ್ರ ಪೀರಿಯಡ್ನಲ್ಲಿ ಹೆಂಗಾಯಿತು, ಇವ್ರ ಪೀರಿಯಡ್ನಲ್ಲಿ ಇವ್ರದ್ದು ಅವ್ರ ಪವರ್ ಪ್ರಕಾರ ಅವ್ರು ಮಾಡಿದರೆ, ಇವ್ರ ಪವರ್ ಪ್ರಕಾರ ಇವ್ರು ಮಾಡ್ತಾರೆ. ಸರ್ ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾದ್ಮೇಲೆ ಒಂದಷ್ಟು ಗ್ಯಾರಂಟಿಗಳನ್ನ ತಗೊಂಡ್ ಬಂದ್ರು, ಅದು ಜನರಿಗೆ ಯೂಸ್ ಆಯ್ತಾ? ನಿಮ್ಮ ಪ್ರಕಾರ ಯೂಸ್ ಆಗಿಲ್ವಾ? ಬಟ್ ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ಜನಗಳು ಸೋಂಬೇರಿಗಳು ಮಾಡ್ತಾ ಇದ್ದೀವಿ ಹೊರತು ಇದೇನು ಮಾಡ್ತಾ ಇಲ್ಲ. ಅದರಿಂದ ನಾವುಗಳೆಲ್ಲ ಎಷ್ಟೋ ಜನ ಕೆಲಸಗಳಿಗೆ ಹೋಗಲ್ಲ, ಮನೇಲಿ ಮಲ್ಕೊಂಡು ಆರಾಮಾಗಿ ರೇಷನ್ ಬರುತ್ತೆ, ಎಲೆಕ್ಟ್ರಿಸಿಟಿ ಬರುತ್ತೆ, ಬಸ್ ಫ್ರೀ ಇದೆ, ಎಲ್ಲ ಇದೆ ಅಂತ ಆರಾಮಾಗಿ ಮನೇಲಿ ಕೂತ್ಕೊಂಡು ಫಸ್ಟ್ ಕ್ಲಾಸಾಗಿದ್ದಾರೆ. ಏನು ಇಲ್ಲ, ಆರಾಮಾಗಿ ಕಾಲ ಕಟ್ತಾ ಇದ್ದಾರೆ ಹಳ್ಳಿಯವರು. ಅದೇ ದೇಶ ಬಡವಾಗ್ತಾ ಇರುತ್ತೆ ಅಷ್ಟೇ. ದೇಶ ನಮ್ಗೆ ಉದ್ಧಾರ ಆಗಬೇಕು ಅಂದರೆ CMಗಳು ಸರಿ ಇರಬೇಕು. ಅವ್ರ ದಿವ್ಸಕ್ಕೆ ಒಂದೊಂದು ಅವರೇ ಕಿತ್ತಾಡ್ಕೊಂಡಿರುವಾಗ ಜನಗಳು ಏನು ಮಾಡೋಕ್ಕಾಗುತ್ತೆ ಹೇಳಿ ಅಲ್ವಾ? ದಿನೇ ದಿನ ಎಲ್ಲ ರೇಟ್ ಕೂಡ ಜಾಸ್ತಿ. ಪ್ರತಿಯೊಂದು ದಿನ ರೇಟ್ ಜಾಸ್ತಿನೇ ಆಗ್ತಾ ಇದೆ. ಸಾಮಾನ್ಯ ಜನಗಳಿಗೆ ಹೆಂಗೆ ಜೀವನ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು? ಅವ್ರು ಮಾಡಿದ್ದು ನಾವು ಮಾಡಿಸ್ಕೊಳ್ಳೇಬೇಕು. ನಮ್ಮ ಕೈಯಲ್ಲಿ ಏನಿಲ್ಲ. ಸಾಮಾನ್ಯ ಜನರ ಮೇಲೆ ಹೊರೆ ಬೀಳ್ತಾ ಇದೆ. ಈ ಬಸ್ಸುಗಳು ಎಷ್ಟೊಂದು ಫ್ರೀ ಬಿಟ್ಬಿಟ್ಟು ಜನಗಳು ಕೆಲ್ಸಕ್ಕೆ ಬರೋರು ದಿನ ಅವರು ಇವರು ಅಂತ ಹೋಗ್ತಾನೆ ಇರ್ತಾರೆ. ಇದೆಲ್ಲ ನಾವು ಹಾಳು ಮಾಡಿರೋದು. ನಿಲ್ಲಿಸ್ಬೇಕು. ಇವ್ರು ಎಲ್ಲಿ ನಿಲ್ಲಿಸ್ತಾರೆ? ನಿಲ್ಲಿಸಲ್ಲ. ಇವ್ರ ಕೆಲಸ ಆಗಬೇಕು, ಇವ್ರು ಅದಕ್ಕೋಸ್ಕರ ಬಿಟ್ಟಿದ್ದಾರೆ. ನಿಲ್ಲಿಸೋದಂತೂ ಇಲ್ಲ. ಈ 2.5 ವರ್ಷದಲ್ಲಿ ಏನೇನು ಮಾಡ್ತಾರೋ ನೋಡಬೇಕು. ಚೇಂಜಸ್ ಮಾಡಬೇಕು. ಈ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಎಲ್ಲ ರೋಡ್ಗಳಲ್ಲಿ ಕಸ ತೆಗಿಬೇಕು. ಅವ್ರ ಮನೆಗಳ ಮುಂದೆನೇ ಕಸ ಇದೆ ಅಮ್ಮ, ನಾನು ನೋಡ್ತೀನಲ್ಲ. ನಾನು ಅದನ್ನೇ ಹೇಳ್ತೀನಿ ಎಲ್ರಿಗೂ, ಅವ್ರು ಇರೋ ಕಡೆನೇ ಹಂಗಿಟ್ಕೊಂಡಿದ್ದಾರೆ. ಇನ್ನು ಬೇರೆ ಜನ ಇರೋ ಕಡೆ ಹೆಂಗಿಡ್ತಾರೆ ಅಲ್ವಾ? ಎಲ್ಲಿ ಕಸ ಹಾಕೋ ಜಾಗ ಎಲ್ಲ ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ. ರಾಜಾಜಿನಗರದಲ್ಲಿ ಕಸ ಹಾಕೋಕ್ಕಿಂತ ಇಷ್ಟು ಜಾಗ ಬಿಟ್ಟಿದ್ರು, ಈಗ ಅದನ್ನು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಮೇಡಮ್ ನೋಡಿ, ಸಿದ್ದರಾಮಯ್ಯ ಸರ್ ಇದ್ರು, ಅವರು ಒಳ್ಳೇದೇ ಮಾಡಿದ್ದಾರೆ. ಎಲ್ಲರೂ ಒಳ್ಳೇದೇ ಮಾಡಿದಾರೆ, ಒಳ್ಳೇದ್ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಯಾಕಂದ್ರೆ ಇವತ್ತು ಬೆಂಗಳೂರಾಗ್ಲಿ ಎಲ್ಲದು ಇಂಪ್ರೂವ್ ಆಗ್ತಾ ಇದೆ. ಬಟ್ ಇವಾಗ DK ಸರ್ ಬಂದಿದ್ದಾರೆ, ಅವ್ರು ಏನೋ ಒಂದು ಒಳ್ಳೇದ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಆ 2 ವರ್ಷದಲ್ಲಿ ಆ ಒಳ್ಳೇದ್ ಮಾಡಿದ್ರೆ ಸಾಕು ಅಂತ ನಾವು ದೇವರಲ್ಲಿ ಕೇಳ್ಕೊಂತೀವಿ. ಯಾಕಂದ್ರೆ ದೇವರು ತತಸ್ತು ಅಂದ್ರೆ ಎಲ್ಲ ಒಳ್ಳೇದಾಗತ್ತೆ. ಆ ದೇವ್ರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಒಳ್ಳೇದ್ ಮಾಡ್ಲಿ ಜನಕ್ಕಂತ ನಾವು ಕೇಳ್ಕೊಂತೀವಿ. ಮೇಡಮ್ ಬದಲಾವಣೆ ಅಂದ್ರೆ ನಾನು ಹೇಳ್ತಿರೋದು, ಫಸ್ಟ್ ಆಫ್ ಆಲ್ ಶ್ರೀಮಂತರು ತುಂಬಾ ಜನ ಇದ್ದಾರೆ, ಎಲ್ಲೆಲ್ಲಿಂದನೂ ಬಂದವರೆಲ್ಲ ಆರಾಮ ರಿಚ್ ಆಗಿದ್ದಾರೆ. ಬಡವರುಗಳು ಇನ್ನೂ ಬಡವರಾಗೆ ಉಳಿತಿದ್ದಾರೆ ಹೊರ್ತು ಅವ್ರು ರಿಚ್ ಆಗಕ್ ಆಗ್ತಾ ಇಲ್ಲ. ಯಾಕಂದ್ರೆ ತುಳಿತಾ ಇದಾರೆ,
ಜನನ ಹಾಕೊಂಡು ತುಳಿತಾ ಇದಾರೆ. ಶ್ರೀಮಂತರುಗಳು ಮೇಲ್ ಹೋಗ್ತಾ ಇದಾರೆ, ಜನನ ಹಾಕೊಂಡು ತುಳಿತಿದ್ದಾರೆ. ಆ ಬಡವ್ರು ಮಾತ್ರ ಕೆಳಗಿದ್ದಾರೆ ಹೊರತು ಮೇಲ್ ಬರಕ್ ಆಗ್ತಾ ಇಲ್ಲ. ಅದ್ರ ಕಡೆ ಗಮನ ಕೊಡಿ. ಬಡವ್ರಿಗೆ ಏನಾದ್ರು ಒಳ್ಳೇದ್ ಮಾಡಿ. ನಾನು ಹೇಳೋದಿಷ್ಟೇ, ತುಂಬಾ ಜನ ನೀವು ಹೊರ್ಗಡೆ ಹೋಗಿ ನೋಡಿ, ಮೆಜೆಸ್ಟಿಕ್ ಸೈಡ್ ಎಲ್ಲ ಅಲ್ಲಲ್ಲೇ ಫುಟ್ಪಾತ್ ಅಲ್ಲಿ ಮಲಗಿರ್ತಾರೆ. ಅವ್ರಿಗೆ ಫ್ಯಾಮಿಲಿ ಇದೆಯೋ ಇಲ್ಲೋ, ಮಕ್ಕಳಿದಾರೋ, ಹೆಂಡತಿ ಇದಾರೋ ಇಲ್ಲೋ, ಅದು ನಮಗೆ ಬೇಡಿಲ್ದಿರೋ ವಿಚಾರ. ಅವ್ರಿಗೆ ಏನಾದ್ರು ಒಂದು ಊಟ ತಿಂಡಿ ಕಂಬಳಿ ಏನಾದ್ರು ಒಂದು, ಅವ್ರಿಗೆ ಮನೆ ಒಂದು ಸವಲತ್ತು ಏನೋ ಒಂದು ಮಾಡ್ಕೊಡಿ. ನಾನು ಕೇಳ್ಕೊಳೋದಿಷ್ಟೇ.